30th one, list the precautionary measures for earthquakes. April 2023 ಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಭೂಕಂಪ ನಡೆಯದಂತೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳು ಯಾವುವು? ಭೂಕಂಪಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳು. First one, restricting the construction of multi-storied buildings in earthquake-prone areas. So, ಭೂಕಂಪಗಳು ಸಂಭವಿಸುವಂತ ಪ್ರದೇಶಗಳಲ್ಲಿ ಬಹುಮಹಡಿ ಕಟ್ಟಡಗಳ ನಿರ್ಮಾಣವನ್ನ ಕಡಿಮೆ ಮಾಡುವುದು, ರೆಸ್ಟ್ರಿಕ್ಟ್ ಮಾಡುವುದು. ಓಕೆನಾ? ಸೊ ಈಗ ಜಪಾನ್ ಅಂತ ದೇಶಗಳಲ್ಲಿ ಅವ್ರು ನೋಡಿ ಬಹುಮಹಡಿ ಕಟ್ಟಡಕ್ಕಿಂತ ಅವರು ಯಾವ ರೀತಿ ನಿಸರ್ಗಕ್ಕೆ ಹೊಂದಿಕೆ ಆಗುತ್ತೋ ಅದೇ ರೀತಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ, ಪದೇ ಪದೇ ಭೂಕಂಪವಾಗುತ್ತಿರೋ ಪ್ರದೇಶಗಳಲ್ಲಿ. Okay, restricting the construction of multi-storied buildings. Second one, using very light material for construction of houses in these areas. ಪದೇ ಪದೇ ಎಲ್ಲಿ ಭೂಕಂಪ ಆಗುತ್ತಾ ಅಲ್ಲಿ we should use very light materials. Heavy materials ನ use ಮಾಡಬಾರ್ದು. We should not use heavy materials so that the deaths, casualties or damages can be minimized. Third one, constructing houses to ensure stability. ಓಕೆ, ಸ್ಥಿರತೆಯನ್ನುಂಟು ಮಾಡುವಂತಹ ಮನೆಗಳನ್ನು ನಿರ್ಮಾಣ ಮಾಡುವುದು. ಫೋರ್ತ್ ಒನ್, ಪ್ರೊವೈಡಿಂಗ್ ಬೇಸಿಕ್ ಅಮ್ಯುನಿಟೀಸ್ ಟು ದ ಕ್ವೇಕ್ ಎಫೆಕ್ಟೆಡ್ ಏರಿಯಾಸ್. ಸೊ ಬೇಸಿಕ್ ಸೌಲಭ್ಯಗಳನ್ನ ಪ್ರೊವೈಡ್ ಮಾಡೋದು. ಎಲ್ಲಿ ಭೂಕಂಪದಿಂದ ಪ್ರಭಾವಿತವಾದ ಪ್ರದೇಶಗಳಲ್ಲಿ ಕನಿಷ್ಠ ಸೌಲಭ್ಯಗಳನ್ನ ಪ್ರೊವೈಡ್ ಮಾಡೋದು. ನೆಕ್ಸ್ಟ್, ಡಿಸ್ಕನೆಕ್ಟಿಂಗ್ ಪವರ್ ಸಪ್ಲೈ in the event of earthquakes. ಭೂಕಂಪ ಆದ ತಕ್ಷಣ ವಿದ್ಯುತ್ ಸರಬರಾಜನ್ನು ನಿಲ್ಲಿಸಿಬಿಡುವುದು. Remedies during natural, so these are the remedies during natural disasters, okay, like earthquake.